ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗಿನ ಶುಭೋದಯ. ಬೆಳಗ್ಗೆ ಬೇಕಾಯಿತು ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿದೆ. ವರಮಹಾಲಕ್ಷ್ಮಿ ಎಲ್ರಿಗೂ. ಮಕ್ಕಳು ವಿಡಿಯೋ ನೋಡ್ತಾ ಇದ್ರೆ ಅದನ್ನು ನೋಡಿ ಮಾತ್ರ ತಿಳ್ಕೊಬೇಡಿ, ಯಾಕಂದರೆ ಏನು ಹಚ್ಚಿಲ್ಲ ಫ್ರೆಂಡ್ಸ್. ಅದಕ್ಕೆ ಈ ರೇಂಜಲ್ಲಿದ್ದೀನಿ. ಹಬ್ಬ ಅಲ್ಲ, ಪೂಜೆ ಆಯಿತು. ಇವಾಗ ದೇವ್ರಿ ನೈವೇದ್ಯಕ್ಕೆ ಇರಬೇಕಲ್ಲ, ಅದಕ್ಕೆ ಅಡುಗೆ ಮಾಡೋಣ ಬನ್ನಿ. ಹಬ್ಬದ ಅಡುಗೆ ಎಲ್ಲಿಂದ ಶೇರ್ ಮಾಡೋದು ಗೊತ್ತಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಡ್ಸ್ಕೊಂತ ಕೂತ್ಕೊಬಿಟ್ಟೆ ಗಾಯ್ಸ್. ತಂದು 3 ದಿನ ಆಯಿತು. ಚೆನ್ನಾಗಿರೋದ್ರೆ ಯಾವಾಗೂ ಚೆನ್ನಾಗಿರ್ತದ? ಇಲ್ಲ, ಚಾನ್ಸೇ ಇಲ್ಲ. ಏನು ಗೊತ್ತಾ, ನಂಗೆ ವರಮಹಾಲಕ್ಷ್ಮಿ ಹಬ್ಬ 28ಕ್ಕೆ ಅಂತ ತಿಳ್ಕೊಂಡಿದ್ದೆ. ನೀವು ಹಂಗೆ ತಿಳ್ಕೊಂಡಿದ್ರಾ? ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ದು, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ದೊಡ್ಡಮ್ಮ ಫೋನ್ ಮಾಡಿತ್ತು, ನಾಳೆ ಹಬ್ಬ ಆಯ್ತಂತೆ ಅಂತ ಅಂದ್ಲು. ನಂಗೆ ಸಡನ್ಲಿ ಶಾಕು. ಆಗಲೇ ಟೈಮು 12 ಆಗಲೇ 1 ಗಂಟೆ 2 ಗಂಟೆ ಆಗಿತ್ತು. ಯಾಕಂದರೆ ನಾನು ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ 28ಕ್ಕೆ ಇದೆ, ಈ ಸತಿ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟೆಲ್ಲ ಇದೆ. ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ಸಡನ್ಲಿ ಹೇಳಿಬಿಟ್ಟೆ, ಶಾಕು ಫುಲ್ಲು. ಅಯ್ಯೋ ದೇವ, ಏನು ಅರೇಂಜ್ ಮಾಡ್ಕೊಂಡಿಲ್ಲ, ಹೆಂಗಪ್ಪ ಪೂಜೆ ಮಾಡೋದು, ಹೂವು ಇಲ್ಲ ಏನಿಲ್ಲ. ಗೊತ್ತಲ್ಲ ಗೈಸ್, ಹೂವು ವರಮಹಾಲಕ್ಷ್ಮಿ ಟೈಮಲ್ಲಿ ಎಷ್ಟು ಕಾಸ್ಟ್ಲಿ ಅಂತ. ಹೂವು ಮಾತಾಡ್ಸಂಗೆ ಇಲ್ಲ, ಅಷ್ಟು ಕಾಸ್ಟ್ಲಿ. ಅಯ್ಯೋ ಏನು ಮಾಡೋದು ಅನ್ನೋ ಮೈಂಡ್ಸೆಟ್ ಬೇರೆ. ಮಾಡೋಕ್ಕಾಗತ್ತೋ ಇಲ್ಲ. ಅದು ಬೇರೆ ನನ್ನ ಆಂಜನೇಯ ಇದು ಹನುಮಾನ್ ಚಾಲೀಸ್ ಸಂಕಲ್ಪ ಬೇರೆ ಅದೇ ಇತ್ತ. 2 ಒಟ್ಟಿಗೆ ಆಯ್ತಲ್ಲಪ್ಪ ದೇವರೇ, ಹೆಂಗಪ್ಪ ಮ್ಯಾನೇಜ್ ಮಾಡೋದು. ಇದು ಬೆಳಗ್ಗೆ ಪೂಜೆ ಮಾಡಿದರೆ ಸಂಜೆ ಪೂಜೆ ಮಾಡಲೇಬೇಕು ಮತ್ತೆ. ಸರಿ ಬಿಡು, ಆಮೇಲೆ ಏನೋ ಒಟ್ಟು ರಿಟರ್ನ್ ಆಗುತ್ತೆ ಅಂತ ಸರಿ ಬಿಡು ಅಂತ ಅನ್ಕೊಂಡೆ. ಸಂಜೆ ನಮ್ಮ ಅಕ್ಕ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರೋಣ, ಈಗ ನಂಗೆ ಬೇಕಾ ತಗೊಬರೋಣ ಅಂತ ಅಂದು. ಸರಿ ಅಂತ ಅಂದೆ. ಅದು ನೋಡ್ತೀನಿ ಸರಿ ಅಂದರೆ ಬೇಗನೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ. ಅಂದರೆ 8 ಗಂಟೆ ಒಳಗೆ ಮಾಡಬೇಕಿತ್ತಲ್ಲ. ಸರಿ ಬಿಡು ಅಂತ ಅಂದ್ಕೊಂಡಿನಿ. ಆಮೇಲೆ ನೋಡ್ತೀನಿ ಟೈಮು 7 ಗಂಟೆ ಆಗಿತ್ತು. ಇನ್ನು ನಾನು 5 ಸತಿನೂ ಹನುಮಾನ್ ಚಾಲೀಸ ಹೇಳೇ ಇಲ್ಲ. ನಮ್ಮ ಅಕ್ಕಂಗೆ ಫೋನ್ ಮಾಡಿ, ಇಲ್ಲ ನೀನು ಹೋಗಿ ಬರ್ರಿ 10 ನಿಮಿಷ ಅಂತ ಅಂದೆ ಫಸ್ಟಿಗೆ. ಆಮೇಲೆ ಗೊತ್ತಾಯ್ತು ನನಗೆ 10 ನಿಮಿಷದಲ್ಲಿ ಆಗೋ ಕೆಲಸ ಅಲ್ಲ ಅಂದ್ಬಿಟ್ಟು. ಇಲ್ಲ ನೀನು ಬರಲ್ಲ, ನೀವು ಹೋಗಿ, ಅದು 10 ನಿಮಿಷದಲ್ಲಿ ಆಗಲ್ಲ ಕೆಲಸ ಅಂತ ಅಂದೆ ಅಂತ ಹೋದು. ಆಮೇಲೆ ನನಗೆ ಫುಲ್ಲು ಬೇಜಾರು. ಈ ಕಡೆ ಸಂಕಲ್ಪ ಮಾಡೋಕ್ಕೆ ಹೋಗ್ತಿಲ್ಲ, ಈ ಕಡೆ ಅಯ್ಯೋ ವರಮಹಾಲಕ್ಷ್ಮಿ ಹಬ್ಬ ನಾಳೆನೇ ಐತೆ, ಏನು ಪೂಜೆ ಮಾಡೋದು, ಏನು ಉಳಿಸ್ಕೊಂಡಿಲ್ಲ, ಏನೇನೂ ಇಲ್ಲ, ಹೆಂಗಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವರ ಕೊಟ್ಟೆ ನಾನು. ನಮ್ಮ ಅಕ್ಕಂಗೆ ಹೂವು ಮತ್ತು ಎಲ್ಲ ಥರ ಕೇಳಿದ್ದೆ. ಇಲ್ಲ ಮತ್ತು ಹೂವು ತೊಗೊಬಂದು, ಹೂವು ಮಾತ್ರ ಮಾತಾಡ್ಸಂಗೆ ಹೇಳಿಲ್ಲ. ಪುಣ್ಯಕ್ಕೆ ನಮ್ಮ ಅಕ್ಕನ ಮನೆ ಹತ್ರಗೆ ಹೂವು ಇತ್ತಲ್ಲ ಅಂತದ ನಂಚ್ಬಿಟ್ಲು. ಅವನು ಮತ್ತು ಅದ್ರ ಮಗು ಕಿತ್ತು ಕಟ್ಟಿದ್ದೆ. ಇಷ್ಟು ಅದ ಅಂದ್ಕೊಂಡು ಸುಮ್ಮನೆ ಅದು. ಆಮೇಲೆ ಹೂವು ತರ್ತಾಳೆಲ್ಲ ರೇಟ್. ಆಮೇಲೆ ನಮ್ಮ ಗುರುಮಕ್ಕ ಅಂದರೆ ಹಬ್ಬ ಕರಿತಲ್ಲ, ಹೂವು ರೇಟ್ ಜಾಸ್ತಿ ಇದೆ. ಒಬ್ಬಕ್ಕೆ 400 ರೂಪಾಯಿ kg ಅಂತು. ಶೇಕ್ ಆಗಿಬಿಟ್ಟೆ ಗೈಸ್. ನಾನು ಎಕ್ಸ್ಪೆಕ್ಟೇಷನೇ ಇಲ್ಲ. ನಮ್ಮ ಮಾಮೂಲಿ ನಾನು 30 ರೂಪಾಯಿ ಅಷ್ಟೇ ತಗೊಬರ್ರಿ ಹೂವು ಅಂತ ಹೇಳಿದ್ದೆ. ದೇವ, ಹೂವು ರೇಟ್ ಕೇಳಿ ಇರೋದು ಹೂವು ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವರು ತಗೊಬಂದಿದ್ರು ಹೂವು ಆಯಿತು. ಆಮೇಲೆ ರಾತ್ರಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಷ್ಟೇ, ಅಯ್ಯೋ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡೆ ಟೈಮ್ ಸಾಲಲ್ಲ ಅಂತ ಅಂದ್ಕೊಂಡೆ. ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ ಕೆಲಸನ. ಆಮೇಲೆ ನಮ್ಮ ಅಕ್ಕ ಹೂವು ತಂದಿದ್ದು ಬಾ ಅಂತ 10:15 ಫೋನ್ ಮಾಡೋಳೆ. ಹೋಗಿ ಹೂವು ಇಸ್ಕೊಬಂದು ಅವನು ಕಟ್ಟಿ, ತುಳಸಿ ಮಾಲೆ ಕಟ್ಟಿ, ಮತ್ತೆ ಮಲ್ಲಿಗೆ ಹೂವು ಕಟ್ಟಿ, ಬ್ಲೌಸ್ ಅಂತೆ, ಕಾಯಿ ರೆಡಿ ಮಾಡೋದಂತೆ, ಎಲ್ಲ ರೆಡಿ ಮಾಡೋಷ್ಟೇ ಟೈಮ್ 12:15 12:45. ಸರಿ ಬಿಡು, ಏನು ಮಲ್ಕೊಳ್ಳೋಣ. 4 ಗಂಟೆ 4:15 4:45 ಇದ್ದು ಮತ್ತೆ ಸ್ಟಾರ್ಟ್ ಮಾಡೋಣ ಕೆಲಸ ಅಂತ ಅಂದ್ಕೊಂಡೆ. ಎದ್ದಿದ್ದು ಮಾತ್ರ 5:15ಗೆ. ನಿದ್ದೆ ಬರ್ತಾಯಿಲ್ಲ. ಟೀ ಬೇರೆ ಕುಡಿದ್ಬಿಟ್ಟಿನಿ. ಟೀ ಕುಡ್ದಿದ್ದಕ್ಕೆ ಹೊರತಕ್ಕೆ ನಿದ್ದೆನೇ ಬರ್ತಾಯಿಲ್ಲಪ್ಪ, ಏನು ಮಾಡೋದು ಅಂತ ಅನ್ಕೊಂತ ಕುತ್ಕೊಂಡಿದ್ದೆ. ಆ ಕಡೆನೂ ಅಷ್ಟಾಡ್ತೀನಿ, ಈ ಕಡೆನೂ ಅಷ್ಟಾಡ್ತೀನಿ. ಬರೀ ಪೂಜೆಗೆನೋ, ಅಯ್ಯೋ ಬೆಳಗ್ಗೆ ಎದ್ದೇಳ್ತೀನೋ ಇಲ್ಲೋ, ಬೆಳಗ್ಗೆ ಪೂಜೆ ಮಾಡ್ತೀನೋ ಇಲ್ಲೋ, ಹಂಗೆ ಹಿಂಗೆ ಅಂತ ಬೆಳಗ್ಗೆ ಎದ್ದೆ ಟೈಮ್ ನೋಡ್ತೀನಿ ಆಗಲೇ 5:15 ಆಗಿತ್ತು. ಇನ್ನು ಮಲ್ಕೊಂಡ್ರೆ ಮುಗೀತು ಕತೆ ಅಂದ್ಬಿಟ್ಟು ಎದ್ದೆ. ಆ ಕಡೆ ಅಕ್ಕಪಕ್ಕ ಮನೆಯಿಂದ ಪಾರ್ಕೆಲ್ಲ ಕಸ ಹೊಡಿತವ್ರೆ. ಆಗಲೇ ಪೂಜೆ ಆಗ್ತಿತ್ತು. 5 ಗಂಟೆಗೆ ಯಾರ ಮನೆ ಪೂಜೆ ರೆಡಿ. ಗಂಟೆ ಸ್ವಲ್ಪ ಕೆಲಸ ಮುಗೀತು ಟೈಮು. ನಾನು 8 ಗಂಟೆಗೆ ಪೂಜೆ ಮಾಡಲ್ಲ ಅಂತ ಮೈಂಡ್ ಸೆಟ್ ಇತ್ತು. ಬಟ್ 7:15 ವರ್ಷಕ್ಕೆ ಪೂಜೆ ಮಾಡಿದೆ. ಖುಷಿ ಆಯಿತು. ಆಮೇಲೆ ಖುಷಿ ಜೊತೆಗೆ ಏನಾಯ್ತು ಅಂದರೆ, ನಮ್ಮನೆ ವರಮಹಾಲಕ್ಷ್ಮಿ ನನಗೆ ಪ್ರಸಾದ ಕೊಟ್ಟಳು. ಅದೇ ನನಗೆ ಖುಷಿ. ನಾನು ಬೇಡ್ಕೊಂಡಿದ್ದೆ, ಏನೇ ತಪ್ಪಾಗಿದ್ರು ಅಂದರೆ ನೀನು ಫಸ್ಟ್ ಟೈಮ್ ಮಾಡ್ತಿರತ್ತಲ್ಲ, ಏನೇ ತಪ್ಪಾಗಿದ್ರು ಹೊಟ್ಟೆ ಹಾಕೊಂಡು ಕ್ಷಮಿಸ್ಕೊಂಡು ನನ್ನ ಕೈಯಲ್ಲಿ ಏನಾಗೈತೆ ನಾನು ಮಾಡಿದ್ದೀನಿ.
ಅದು ನೀನು ಅಕ್ಸೆಪ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನಮ್ಮ ಲಕ್ಷ್ಮಿ ಅಕ್ಸೆಪ್ಟ್ ಮಾಡಿದ್ವಿ. ಈ ಸತಿ ಬ್ಯಾಚುಲರ್ ವರಮಹಾಲಕ್ಷ್ಮಿ ಜೊತೆ ಬ್ಯಾಚುಲರ್ ಪೂಜೆ ಕೂಡ ಆಗೋಯ್ತು. ಖುಷಿ ಗೈಸ್. ನನಗೆ ಫಸ್ಟ್ ಸ್ಟಾರ್ಟಿಂಗ್ ರೆಡಿ ಮಾಡಿದಾಗ ಅಯ್ಯೋ ಏನೋ ಮಿಸ್ ಆಗಿದೆ ಅನ್ನೋ ಕಿರಿ ಅನ್ನೋಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ನೋಡ್ತೀನಿ ನನಗೆ ಒಂಥರ ಖುಷಿ ನಾನೆಷ್ಟು ರೆಡಿ ಮಾಡಿದ್ದೀನ. ಯಾಕಂದರೆ ನಾನು ಯಾವತ್ತೂ ಒಬ್ಬಳೇ ಸಿಂಗಲಾಗಿ ಪೂಜೆ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಪೂಜೆ ಸಿಂಗಲಾಗಿ ಮಾಡಿದ್ದು ಕೂಡ. ಅದೇ ಹ್ಯಾಪಿ ನನಗೆ ಫೀಲ್ ಹ್ಯಾಪಿ. ಓಕೆ ಗೈಸ್, ಇವಾಗ ಅಡುಗೆ ವಿಷಯಕ್ಕೆ ಬರೋಣ. ಅನ್ನ ಇಟ್ಟಿದ್ದೀನಿ. ಹುಡುಗಿನೇ ವಿಷಲ್ ಹೊಡೆಯೋದೆ ಯಾರಿಗಿರೋದು? ಅದು ಕುಕ್ಕರ್ ಮಾತ್ರ. ಕುಕ್ಕರಿನ ವಿಷಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಾವು ಪುಳಿಯೋಗರೆ ರೆಡಿ ಮಾಡ್ಕೊಂಡು ಬನ್ನಿ. ನಾನು ಪುಳಿಯೋಗರೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಮತ್ತು ಕಡಲೆಬೇಳೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಗೈಸ್. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಪುಟಾಣಿ ಸೇರ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ರೆ ನಮಗೆ ಪುಳಿಯೋಗರೆ ಹುಳಿ ಅಲ್ಲ ಪುಡಿ ರೆಡಿ ಆಗುತ್ತೆ. ಹುರ್ಕೊಂಡಿದ್ದೀವಲ್ಲ ಇದನ್ನ ಇವಾಗ ಮಿಕ್ಸಿ ಮಾಡ್ಕೋಬೇಕು. ಪುಳಿಯೋಗರೆ ಪುಡಿಗೆ ಬರೀ ಮಿಕ್ಸಿ ಮಾಡ್ಕೊಂಡು ಹೋಗಿ ಲಿಫ್ಟಿಗೆ ಹಚ್ಕೊಬಂದೆ ಗೈಸ್. ಊಟಿಗೆ ಕಪ್ಪು ಕಂಡಿದ್ದೀವಿ ವಿಡಿಯೋದಲ್ಲಿ. ಅದಕ್ಕೆ ಒಂಥರ ಲೆಜೆಂಡ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ. ನೋಡಿ ಗೈಸ್, ಪುಳಿಯೋಗರೆ ಪುಡಿ ಘಮ ಘಮ ಅಂತ ಐತೆ. ಆಹಾ, ಇಷ್ಟು ಚೆನ್ನಾಗಿತ್ತು ನೋಡಿ. ತರಿಯಾಗಿ ರುಬ್ಕೊಂಡಿದ್ವಿ. ಇದು ಪುಳಿಯೋಗರೆ ನಮ್ಮ ಅಕ್ಕ ನನಗೆ ಹೇಳ್ಕೊಟ್ಟಿದ್ದು. SLC ಅನಿಸುತ್ತೆ ನನಗೆ ನನ್ನ ಅಕ್ಕ ಹೇಳ್ಕೊಟ್ಟಿದ್ದು. ಆವಾಗಿಂದ ಈಗ ನೆನಪೈತಾ. ಇದು ನನ್ನ ರೆಸಿಪಿ. ನಾನು ಇನ್ನೂ ದೊಡ್ಡಕ್ಕ ಇದ್ದಾಳೆ, ಅವಳಿಗಿಂತ ಫೇವ್ರೇಟು. ನಿಮ್ಮ ಮಾಡೋ ಪುಳಿಯೋಗರೆ ಮಾಡಿಕೊಡು ಅಂತ. ಬಟ್ ಅದೇ ಪುಳಿಯೋಗರೆ ನಮ್ಮ ಲಕ್ಷ್ಮೀ ದೇವಿಗೆಲ್ಲ. ಇದಕ್ಕೆ ಒಣಮೆಣ್ಸಿಕಾಯಿ ಹಾಕೋಬೇಕಿತ್ತು. ಒಣಮೆಣ್ಸಿಕಾಯಿ ಅದಕ್ಕೆ ಖಾರದ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಇದಿಷ್ಟೇ ಮಾಡ್ಕೊಂಡಿದ್ದೆ. ಇದನ್ನು ಯಾವಾಗಲೂ ನೀವು ಪುಳಿಯೋಗರೆ ಪುಡಿ ಇರ್ತೈತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಆಗ್ತದೆ ಅದನ್ನು ಎತ್ತಿರ್ತೀನಿ. ಗೈಸ್, ಇವಾಗ ಪುಳಿಯೋಗರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು ಫಸ್ಟನ್ನು ಶೇಂಗಾ ಹಾಕ್ಕೊಂಡ್ಬಿಟ್ಟು ಶೇಂಗಾ ಹುರ್ಕೊತಾ ಇದ್ದೀನಿ. ಶೇಂಗಾ ಹುರ್ಕೊಂಡಾದ್ಮೇಲೆ ಅದನ್ನು ಫ್ರೈ ಮಾಡಿಬಿಟ್ಟು ಎತ್ತಿಡ್ಕೊತಾ ಇದ್ದೀನಿ. ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ಮೆತ್ತವಾಗುತ್ತೆ, ಕ್ರಿಸ್ಪಿಯಾಗಿ ಆಗಿಬಿಟ್ಟು. ನೆಕ್ಸ್ಟು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲಕ್ಕೆ ನಾನು ಹಣ್ಣುಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಪುಡಿ ಮಾಡ್ಕೊತೀವಲ್ಲ, ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಪೌಡ್ರು ಆಮೇಲೆ ಪುಳಿಯೋಗರೆ ಪ್ಯಾಕೆಟು ಹಾಕ್ಕೊಂಡು ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸೆ ಹುಳಿನ ಕಂಪಲ್ಸರಿ ನೆನೆಸಿಟ್ಟಿರಬೇಕು. ಅದನ್ನು ಹಾಕಿ ಫ್ರೈ ಮಾಡಿದರೆ ಮುಗೀತು ಗೈಸ್. ಅರಿಶಿನ ಪುಡಿ ಹಾಕಲೇಬೇಕು. ಇಷ್ಟೇ ನಮ್ಮ ಪುಳಿಯೋಗರೆ ರೆಸಿಪಿ. ಪುಳಿಯೋಗರೆ ಪ್ಯಾಕೆಟ್ ಇರೋದ್ರಿಂದ ಹಾಕೋಂಗಿಲ್ಲ. ಅಕಸ್ಮಾತ್ ನೀವು ಬೇಕು ಅನಿಸಿದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ನನಗೆ ಎಣ್ಣೆ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಇದು ನಮ್ಮ ಫೇಮಸ್ ಪುಳಿಯೋಗರೆ. ಇನ್ನೊಂದು ಕಡೆ ಕಡಲೆಗಳು ಹೋಗ್ಬೇಡ ಅಂದರೆ 2 ಕೆಲಸ ಬೇಗ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಂದರೆ ಟೈಮ್ ಇಲ್ಲಿದ್ದಾರೆ. ಟೈಮ್ 9 ಗಂಟೆ ಆಗಬೇಕು ಅಂದ್ಬಿಟ್ಟು ನೆಟ್ಟು ಊಟನೇ ಹಾಕಲ್ಲಪ್ಪ. ಇವಳ ಬೆಳಗ್ಗೆ 11 ಕರ ತಿಂತಾಳೆ, 12 ಕರ ತಿಂತಾಳೆ. ವರ್ಷಕ್ಕೊಂದ್ಸತಿ ಬರೋದು ಇಷ್ಟಿದೆ. ಬೇಗನೆ ತಿಂಡಿ ಊಟ ಹಾಕಿದರೆ ಈಗೇನು ಗಂಟೆ ಗೊತ್ತಾ ಅಂತ ಬೈಕೊಬಿಟ್ರೆ ಅದಕ್ಕೆ ಅದು ಕಡಲೆಕಾಳು ಬೇರಿ ನಾವು ಪಾಯಸ ಮಾಡುವ. ಫಸ್ಟ್ ಟೈಮ್ ಸಬ್ಬಕ್ಕಿ ಪಾಯಸ ಮಾಡ್ತಿರೋದು. ಅದು ಒಂದು 3 ರೀಲ್ ನೋಡಿದೆ. ಆಮೇಲೆ ಯಾವಾಗ ನಾನು ಬಂದಾಗ ಮಾಡ್ಕೊತೀನಿ ಎಂದು ಮಾಡಿ ಪಾಯಸ. ಫಸ್ಟು ಒಂದು ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಬರ್ರಿ. ಪ್ಯಾನ್ ಕಾದೈತೆ, ಇದಕ್ಕೆ ತುಪ್ಪ ಹಾಕ್ತೀನಿ. ಒಂದು ಪ್ಯಾನ್ ತೊಗೊಂಡಿನಿ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡೋ ತನಕ ಹುರ್ಕೊಬೇಕು. ಹುರಿದಾದ್ಮೇಲೆ ಅದನ್ನು ಎತ್ತಿಡ್ಕೋಬೇಕು. ನಾನು ಸಬ್ಬಕ್ಕಿನ 3 ಮಿನಿಟ್ಸು ಫ್ರೈ ಮಾಡಿದ್ದೀನಿ. ಸೋಕ್ ಮಾಡಿ ನೆನೆಸಿರೋದು 3 ಮಿನಿಟ್ಸು. ಸಬ್ಬಕ್ಕಿನ ಮತ್ತೆ ಪ್ಯಾನಲ್ಲಿ ಸರಿಯಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಹಾಲು ಆ್ಯಡ್ ಮಾಡಿರೋದು. ಹಾಲು ಹಾಕ್ಬಿಟ್ಟು ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಏಲಕ್ಕಿ ಮತ್ತು ಶುಗರ್ ನಂಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರ್ ಹಾಕಿ ಬಾದಾಮ್ ಪುಡಿ ಹಾಕಿ 2 ಮಿನಿಟ್ಸಿಂದ 5 ಮಿನಿಟ್ಸು ಕುಕ್ ಮಾಡಿದರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಗೈಸ್. ತುಂಬ ಈಸಿ ಸಿಂಪಲ್ ರೆಸಿಪಿ ಸಬ್ಬಕ್ಕಿ ಪಾಯಸ. ಬೇಗ ಆಗುತ್ತೆ. ಆದರೆ ಸಬ್ಬಕ್ಕಿನ ಮಾತ್ರ 3 ಅವರ್ಸ್ ನೆನೆಸಿಡಲೇಬೇಕು ಕಂಪಲ್ಸರಿ. ಇಲ್ಲ ಅಂತಂದರೆ ಪಾಯಸ ಆಗಲ್ಲ, ಬೇರೆಯೇ ಆಗುತ್ತೆ.
ಲಾಸ್ಟಿಗೆ ನಾವೇನು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಳ್ತೀವಲ್ಲ, ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಮುಗೀತು ಗೈಸ್. ಅಷ್ಟೇ ಸಬ್ಬಕ್ಕಿ ಪಾಯಸ. ತೊಗೊಂಡಿದ್ದೀನಿ. ಯಾಕಂತ ಕೇಳಿ ಗಾಯ್ಸ್, ಸಕ್ಕರೆ 70 ರೂಪಾಯಿ kg. ಅದಕ್ಕೆ ಇದೆಲ್ಲ ಅಷ್ಟು. ಇದು ಖಾಲಿ ಆಗೋ ತನಕ ಯೂಸ್ ಮಾಡೋದು. ಇದು ಖಾಲಿ ಆದಮೇಲೆ ಬಿಸಿನೀರು ಕುಡಿಯೋದು ಅಷ್ಟೇ ಲಾಸ್ಟ್ ಆಪ್ಷನ್. ಹೆಂಗೂ ಟೀ ಕುಡಿಯೋದು ಬಿಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಅದಕ್ಕೊಂದು ಚಾನ್ಸ್ ಸಿಕ್ತು. ಸಕ್ಕರೆಗೊಂದು ಡಿಮ್ಯಾಂಡು, ಅತ್ತೆಗೊಂದು ಕಾಲ ಅಂದರೆ ಸೊಸೆಗೊಂದು ಕಾಲ. ಅದಕ್ಕೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ನಾನು ಇರಲಿ ಅಂದ್ಬಿಟ್ಟು ಅದು ರೇಟ್ ಆಗ್ಬಿಟ್ಟೆ. ಈ ಸ್ಪೂನ ನಾನು 4 ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ. ನಂಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಶುಗರ್ ಹಾಕೊತಿದ್ದೀನಿ. ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋದ್ರೆ ಸಕ್ಕರೆ ಜಾಸ್ತಿ ಹಾಕೊಳ್ರಿ, ಚೆನ್ನಾಗುತ್ತೆ. ಇದನ್ನು ಹಿಂಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಪಾತ್ರೆ ಸ್ಟೀರಿಂಗ್ ಅಲ್ಲ, ತಲೆ ಹಿಡಿದ್ಬಿಟ್ರೆ ಕಷ್ಟ. ಹೆಚ್ಚಿಗೆ ಒಂದು ಸ್ವಲ್ಪ ಬಾದಾಮ್ ಪುಡಿ ಹಾಕ್ತಾಯಿದ್ದೀನಿ. ಬಾದಾಮ್ ಅಂತ ಹಾಕೋಕ್ಕಲ್ಲ, ಅದಕ್ಕೆ 10 ರೂಪಾಯಿ ಕೊಟ್ಟು ಬಾದಾಮ್ ಪುಡಿ ತೊಗೊಂಡು ಅಷ್ಟೇ ಗಾಯ್ಸ್, ಅಷ್ಟೇ. ಓ ಮೈ ಗಾಡ್, ಇದನ್ನು ಓಪನ್ ಆಗಿಬಿಟ್ಟಿದೆ. ನನಗೆ ಸ್ವಲ್ಪ ಬಾಯಿಗೆ ಫ್ಲೇವರ್ ಜಾಸ್ತಿ ಸಿಗಲಿ ಅಂತ ಹಾಕ್ತಾಯಿದ್ದೀನಿ. ಆಹಾ, ಘಮ ಘಮ ಅಂತ ಇದೆ ಗಾಯ್ಸ್. ನನಗೆ ಈ ಕಡೆ ಕಾಳು ಸ್ಮೆಲ್ಲು ಬರ್ತೈತೆ, ಈ ಕಡೆ ಇದ್ರ ಸ್ಮೆಲ್ ಬರ್ತೈತೆ. ನಾವು ಈ ಸ್ಮೆಲ್ ಇದ್ರ ಸ್ಮೆಲ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಡದಿ ರಕ್ಷಿ ಅದನ್ನ ಹಾಕಿ ಪೀನಸ್ ಆಗಲ್ಲ ಅನ್ಕೊಂತೀರಿ. ಅದನ್ನ ಹಾಕಿ ಉಳಿದ ತುಪ್ಪ ಐತಲ್ಲ ಅದನ್ನ ಮೇಲೆ ಹಿಂಗೆ ಇದು ನಮ್ಮ ಹೈ ಕ್ಲಾಸ್ ಮಿಡಲ್ ಕ್ಲಾಸ್ ಶಾವಿಗೆ ಸಬ್ಬಕ್ಕಿ ಪಾಯಸ ರೆಡಿ. ಹುಡುಗ ಎಷ್ಟು ಚೆನ್ನಾಗಿದೆ. ಹುಡುಗಿ ಕಾಳು ಬೇಕಿದ್ದಾರೆ, ಅದಕ್ಕೆ ಒಗ್ಗರಣೆ ಕಡಿಮೆ. ಇದು ನಾನು ದೇವರಿಗೆ ಅಂತ ಬಂದಿದ್ದಾರೆ, ಅದೇ ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಕಾಯಿ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನು ಜಾಸ್ತಿ ಕಾಯಿ ಯೂಸ್ ಮಾಡಲ್ಲ, ಅದಕ್ಕೆ ಇದನ್ನೇ ತೊಗೊಂತೀನಿ. ರೈಸ್ ಮಾಡಿ ನಾನು ಇಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. ರೈಸ್ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3 ಕರಿಬೇವು, ಒಂದು 6 ಸಲ ಬೆಳ್ಳುಳ್ಳಿ. ಇದಿಷ್ಟು ಇವಾಗ ಪೇಸ್ಟ್ ಮಾಡ್ಕೋಬೇಕು. ಗ್ರೈಂಡ್ ಅಂದರೆ ತರಿ ಆಗಲ್ಲ, ತರಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ರುಬ್ಕೋಬೇಕು. ಸೇಮ್ ಕಾಳು ಚಟ್ನಿ ಸ್ಮೆಲ್ ಬರುತ್ತೆ. ಕಾಳು ಬೇಯ್ತಾರೆ ಅಂತ ಹಿಂಗೆ ಚಿಕನ್ ನೋಡ್ಕೋಬೇಕು. ಕಾಳು ಚಿಕನ್ ನೋಡ್ಕೊಂಡು ಟೆಸ್ಟ್ ಮಾಡ್ಕೊಂಡು ಕಳ್ಸ್ಕೊಂಡೆ. ಕಾಳು ಬೇಯಿದೆ ಗಸ್. ಇವಾಗ ಒಗ್ಗರಣೆ ಹಾಕೋಬಿಟ್ರೆ ಆಲ್ಮೋಸ್ಟ್ ಎಲ್ಲ ಡನ್. ಪುಡಿ ಒಗ್ಗರಣೆ ಕಳಿಸ್ಕೊಂಡ್ರೆ ದೇವಿನಾಗಿದೆ ಮುಗೀತು. ಇವಾಗೆಲ್ಲ ಹಾಕಿದ್ನಲ್ಲ, ಇವನ್ನೆಲ್ಲ ತೆಗಿಬೇಕು. ಕಸ ಹೊಡೆಯೋಗಿಲ್ಲ. ಅದಕ್ಕೆ ಇವಾಗ ಬಟ್ಟೆ ಒಳಗೆ ಒರೆಸ್ಕೊಂತ ಹೋಗೋದು. ಒರೆಸ್ಕೊಂಡು ಎಡೆ ಮಾಡಿಕೊಂಡ್ರೆ ಮುಗೀತು. ಇದೆ ನೋಡಿ ಗೈಸ್, ನಮ್ಮ ಬ್ಯಾಚುಲರ್ ವರಮಹಾಲಕ್ಷ್ಮಿ ದೇವ್ರ ಪ್ರಸಾದ ಕೊಟ್ಟಿರೋ ತುಂಬ ಖುಷಿ ಆಯಿತು. ಬಲಗಡೆ ಹೋಗ್ಬಿಟ್ಟಿದೆ. ಥ್ಯಾಂಕ್ ಯು ಲಕ್ಷ್ಮೀ ದೇವಿ ಅವರೇ. श्रीहरि मनोविलासिनी श्रीनिधि महाप्रचोदिनी श्री सुखी सुमंगलांगिनी सर्व इष्ट सुप्रदायिनी ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಅಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮಿ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಾರಮ್ಮ ಹೀಗಿತ್ತು ನನ್ನ ಬ್ಯಾಚುಲರ್ ವರಮಹಾಲಕ್ಷ್ಮಿ ವ್ರತ ಗಾಯ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಮನೆಯ ಲಕ್ಷ್ಮಿ. ಗಾಯ್ಸ್ ಸೀರೆ ಉಟ್ಕೊಂಡು ಬೇಜಾರು. ಚೂಸ್ತಾ ಇದೆ, ಏನು ಬೇಕಾದ್ರೂ ಬಿಸಿ
ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಪೂಜೆ ಮುಗೀತು ಗೈಸ್. ಅಷ್ಟೇ, ಯಾರೂ ಬರಲಿಲ್ಲ, ಇಲ್ಲಿ ಯಾರೂ ಇಲ್ಲ. ನಮ್ಮ ಅಕ್ಕ 9 ಗಂಟೆಗೆ ಬರ್ತೀನಿ ನಾನು ಅಂತ ಅಂದು. ಎಷ್ಟು ಗಂಟೆಗಾರ ಬರಲಿ, ನಾನು ನಿದ್ದೆ ಬರ್ತದಲ್ಲ ಇವಾಗ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಗೊತ್ತಿಲ್ಲ. ಅವಳು 9 ಗಂಟೆ ಅಂತ ಹೇಳೋಳೆ, ನಾನು 10 ಗಂಟೆ ಅಂತ ಹೇಳ್ಕೊಬೇಕಷ್ಟೇ. ಅವಳು ಬರಲಿಲ್ಲ ಅಂದರೆ ಏನಿಲ್ಲ, ದೇವರಿಗೊಂದು ಇಟ್ಟಿದ್ದೀನಿ, ತುಳಸಿಗೊಂದು ಇಡ್ತೀನಿ, ಅಷ್ಟೇ ನಾನೊಂದು ತಗೊತೀನಿ, 3 ಆದವು, ಜೈ ಅನ್ಸಿದ್ರೆ ಮುಗೀತು ಅಷ್ಟೇ, ಸಿಂಪಲ್. ಜಾಸ್ತಿ ತಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.